ಕೆಆರ್ಪೇಟೆ ತಾಲೂಕಿನ ಶೀಳ್ಳೆರೆ ಹೋಬಳಿಯ ಅಂಚೆ ಮುದ್ದನಹಳ್ಳಿ ಗ್ರಾಮದಲ್ಲಿ ಬದುಕಿನ ಬವಣೆಯನ್ನು ಕಟ್ಟಿದ್ದಂತಹ ಜೀವ ಸ್ವಾಮಿಗೌಡರಿಗೆ ಭಗವಂತನ ಕೃಪಾಶೀರ್ವಾದ ಸಿಗಲಿ ಅಂತೇಳಿ ಇಂದು ಆ ಶ್ರೀಹರಿಯನ್ನ ಆ ವಿಠಲನನ್ನ ಸ್ಮರಣೆಯನ್ನು ಮಾಡ್ತಾ ಕೇಳೋಣ. ಶ್ರೀಮನ್ನಾರಾಯಣ ಶ್ರೀಹರಿ ಇದೀ ನಾಡಿನಾದ್ಯಂತ ಇಂದು ಗೋವಿಂದ 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 ಅಂತೇಳಿ ಗೋವಿಂದನ ಸ್ಮರಣೆಯನ್ನ ಮಾಡ್ತಾ ಇರತಕ್ಕಂತಹ ಈ ಒಂದು ಪುಣ್ಯದ ದಿವಸ ನಮ್ಮ ಸ್ವಾಮಿಗೌಡರಂತಹ ಹಿರಿಯ ಜೀವಕ್ಕೆ ಭಕ್ತಿಯ ನಮನವನ್ನ ಸಮರ್ಪಣೆಯನ್ನ ಮಾಡತಕ್ಕಂತಹ ಒಂದು ಪುಣ್ಯದ ದಿವಸ ನಾವು ನೀವೆಲ್ಲರೂ ಸಹ ಸೇರಿದ್ದೇವೆ.
ನಿಮ್ಮೆಲ್ಲರಿಗೂ ಸಹ ಭಗವಂತನ ಕೃಪಾಶೀರ್ವಾದ ಸಿಗಲಿ. ಮೊದಲನೇ ಶ್ರಾವಣ ಶನಿವಾರದಂದು ಆ ಶ್ರೀಹರಿಯನ್ನ ವಿಧವಾಗಿ ಸ್ಮರಣೆಯನ್ನ ಮಾಡ್ತಾ ಆ ಭಗವಂತ ಅವರಿಗೆ ವೈಕುಂಠವನ್ನ ಕರುಣಿಸಲಿ ಅಂತ ಹೇಳಿ, ಭಗವಂತ ನಮ್ಮ ನಿಮ್ಮೆಲ್ಲರನ್ನು ಸಹ ಭೂಮಿಯ ಮೇಲೆ ಮನುಷ್ಯರು ಅಂತೇಳಿ ಈ ಭೂಮಿ ಮೇಲೆ ಜೀವ ಇತ್ತು ಕಳಿಸಿದ ನಂತರ ಬದುಕಿನ ಬವಣೆಯನ್ನ ಪ್ರೀತಿಯಿಂದ ಎಲ್ಲರೊಟ್ಟಿಗೆ ನಗುನಗುತ್ತಾ ಸಾಕ್ತಾ ಇರುವಂತಹ 4 ದಿನಗಳನ್ನ ಪ್ರೀತಿಯಿಂದ ಕಳಿತ ಒಳ್ಳೆಯವರು ಅಂತ ಅನ್ನಿಸ್ಕೊಂಡು ಹೋಗ್ಬೇಕಂತೆ. ನಂದು ನಾನು ನನ್ನವರು ಅನ್ನತಕ್ಕಂಥದ್ದೆಲ್ಲವೂ ಸಹ ನಶ್ವರ, ಭಗವಂತನ ಸ್ಮರಣೆಯೊಂದೇ ಸತ್ಯ ನಿತ್ಯ ಎನ್ನುವಂತಹ ಸಂದೇಶವನ್ನ ಕೊಟ್ಟು ಜೀವನದುದ್ದಕ್ಕೂ ಏಳು ಬೀಳುಗಳನ್ನ ಅನುಭವಿಸಿ ಕಷ್ಟ ಸುಖಗಳನ್ನ ಸಮವಾಗಿ ಸ್ವೀಕರಿಸಿ ಕಡೆಗೊಂದು ದಿವಸ ಭಗವಂತನ ಸಾಮೀಪ್ಯವನ್ನು ಹರಿಸಿ ಕಾಣದ ಕಡಲನ್ನ ಹಂಬಲಿಸಿ ಎಲ್ಲರೂ ಸಹ ಒಂದಲ್ಲ ಒಂದು ದಿವಸ ಭೂಮಿಯನ್ನು ಬಿಟ್ಟು ಹೋಗಲೇಬೇಕಂತೆ. ಅಂತೆಯೇ ಇಂದು ನಮ್ಮ ಸ್ವಾಮಿಗೌಡರ ಸರದಿ. ನಾಳೆ ನಾವು ನೀವು ಎಲ್ಲರೂ ಸಹ ಅವರ ಹಾದಿಯನ್ನೇ ಅನುಸರಿಸಿ ಹೋಗ್ಬೇಕಾಗ್ತದೆ. ಇರುವಷ್ಟು ದಿವಸ ಪ್ರೀತಿಯಿಂದ ನಗನಗತ ಕಾಲವನ್ನು ಕಳೀತಾ 4 ದಿವಸ 4 ಜನರಿಂದ ಒಳ್ಳೆಯವರು ಅಂತ ಅನ್ನಿಸ್ಕೊಂಡಿರೋದು ಅದೇ ನಮ್ಮೊಟ್ಟಿಗೆ ಬರ್ತಕ್ಕಂಥದ್ದು ಅಂತೇಳಿ. ಅಂತೆಯೇ ಅಂಚೆಮುದ್ದಿನಹಳ್ಳಿ ಗ್ರಾಮದಲ್ಲಿ ಇಂದು ಬದುಕಿನ ಬವಣೆಯನ್ನು ಸಾಗಿಸಿ ಕೇವಲ ನೆನಪುಗಳನ್ನಷ್ಟೇ ಇವತ್ತು ನಮ್ಮೊಟ್ಟಿಗೆ ಕೊಟ್ಟು ಹೊರಟಿರ್ತಕ್ಕಂತಹ ಜೀವ ಸ್ವಾಮಿಗೌಡರಿಗೆ ಭಗವಂತನ ಕೃಪಾಶೀರ್ವಾದ ಸಿಗಲಿ ಅಂತ ಹೇಳಿ ಶ್ರಾವಣದ ಶನಿವಾರದಂದು ಆ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಬಾರೋ ನನ್ನ ಮನೆಗೆ ಅಂತೇಳಿ, ಆ ಭಗವಂತನನ್ನ ಬಾ ಅಂತೇಳಿ, ನನ್ನ ಮನೆಯಲ್ಲಿ ಸದಾ ಅವಿಚ್ಛಿನ್ನವಾಗಿ ವಾಸವನ್ನು ಮಾಡು ಬಾ ಭಗವಂತ ಅಂತೇಳಿ ನಮ್ಮ ಖಂಡಿತವಾಗ್ಲೂ ರವೀಣರೇ ನಿಮ್ಮ ಕೋರಿಕೆ ಗೀತೆಯನ್ನ ಸಾದರಪಡಿಸೋಣ. ಮುಖಪುಟದಲ್ಲಿಯೂ ಸಹ ಹಲವಾರು ಜನ ಸ್ನೇಹಿತರು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ಪ್ರೀತಿಯಿಂದ ಕಾರ್ಯಕ್ರಮವನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಹೇಳೋಣ, ಶ್ರೀಹರಿ ಶ್ರೀಮನ್ನಾರಾಯಣ ಶ್ರೀರಂಗನನ್ನ ಬಾರೋ ನನ್ನ ಮನೆಗೆ. ಶ್ರಾವಣ ಶನಿವಾರ ಇಂದು ನಿನಗೆ ಪ್ರಿಯವಾರ, ಬಡವ ನಾನು ಕರೆವಾಗ ಬಂದು ನಿನ್ನ ಮುಖ ತೋರ. ಶ್ರಾವಣ ಶನಿವಾರ ಬಂದು ನಿನಗೆ ಪ್ರಿಯವಾರ, ಬಡವ ನಾನು ಕರೆವಾಗ ಬಂದು ನಿನ್ನ ಮುಖ ತೋರ. ಬಾರೋ ನನ್ನ ಮನೆಗೆ ಓ ರಂಗಯ್ಯ, ಬಾರೋ ನನ್ನ ಮನೆಗೆ. ಗಂಗೆಯಲ್ಲಿ ಮಿಂದು ನಾ ಮಡಿಯ ಉಟ್ಟುಕೊಂಡೆನು, ನಿನ್ನ ನೆನೆದು ದೇಹವೆಲ್ಲ ಭಕ್ತಿ ಗಂಧ ಪೂಸಿದೆನು. ತಾಪ ಪಾತ್ರೆಯಲ್ಲೂ ಹೊತ್ತು ಬೇಡಿ ಬೇಡಿ ತಂದೆನು, ಬೇಡಿ ತಂದ ಕಾಳಿನಿಂದ ಉಗಿ ಮಾಡಿಕೊಳ್ಳೆನು. ತಲೆಯ ಬಾಳೆ ಎಲೆಯ ತಂದು ಪಡಿಸಿ ಬಿಟ್ಟೆನೋ ರಂಗ, ಶುದ್ಧ ಬೆಣ್ಣೆ ತುಪ್ಪವನ್ನು ಕಾಯಿಸಿಟ್ಟೆನೋ ರಂಗ. ಶ್ರೀರಂಗ ತಲೆಯ ಬಾಳೆ ಎಲೆಯ ತಂದು ಪಡಿಸಿ ಬಿಟ್ಟೆನೋ ರಂಗ, ಶುದ್ಧ ಬೆಣ್ಣೆ ತುಪ್ಪವನ್ನು ಕಾಯಿಸಿಟ್ಟೆನೋ. ಹೊತ್ತು ಮುಳುಗೋ ಮುನ್ನ ಬಂದು ಸ್ವೀಕರಿಸುವ ಭಕ್ತಿ
ಭಕ್ತಿಯ ಪ್ರಸಾದವನ್ನು ಕೊಂಡು ಹೋಗು ನನ್ನಯ್ಯ ಬಾರೋ ಬಾರೋ ನನ್ನ ಮನೆಗೆ ಓ ರಂಗಯ್ಯ ಬಾರೋ ನನ್ನ ಮನೆಗೆ ನಿನಗೆ ಕೊಡಲು ನನ್ನ ಬಳಿ ಏನುಂಟು ರಂಗಯ್ಯ ಮುತ್ತು ರತ್ನ ವಜ್ರವನ್ನು ಕಂಡೋನಲ್ಲ ನನ್ನಯ್ಯ ಅಷ್ಟೈಶ್ವರ್ಯವನ್ನು ಹೊತ್ತು ನಿನ್ನೆ ನೀನಯ್ಯ ನಿನ್ನ ಕರೆದು ಉಪಚರಿಸು ಭಾಗ್ಯ ಉಂಟೆ ವೆಂಕಯ್ಯ ಭಕ್ತಿಯೊಂದೇ ನನ್ನ ಸಿರಿ ರಾಶಿ ರಾಶಿ ಹೊತ್ತಿರುವೆ ಪಡೆದೆ ಏನೋ ಗೋವಿಂದ ಬಾಚಿ ಬಾಚಿ ನಾ ತರುವೆ ಅಯ್ಯ ಗೋವಿಂದ ನನ್ನ ತುಂಬು ದೇಹವೆಲ್ಲ ನಿನ್ನ ನಾನು ಹೊತ್ತಿರುವೆ ನಾನು ಮರೆತರೂ ನನ್ನ ಉಸಿರು ನಿನ್ನ ಮರೆಯುವೆ ಒಮ್ಮೆ ನಿನ್ನ ಕಳ್ಳ ಮೇಲೆ ಧನ್ಯ ನಾನು ರಂಗಯ್ಯ ಬಾರೋ ಬಾರೋ ನನ್ನ ಮನೆಗೆ ಓ ರಂಗಯ್ಯ ಬಾರೋ ನನ್ನ ಮನೆಗೆ ಬಾರೋ ನನ್ನ ಮನೆಗೆ ಓ ಶ್ರೀರಂಗ ಬಾರೋ ನನ್ನ ಮನೆಗೆ ಶ್ರಾವಣ ಶನಿವಾರ ಇಂದು ನಿನಗೆ ಪ್ರಿಯವಾರ ಬಡವ ನಾನು ಕರೆವಾಗ ಬಂದು ನಿನ್ನ ಮುಖ ತೋರ ಶ್ರಾವಣ ಶನಿವಾರ ಅಂದು ನಿನಗೆ ಪ್ರಿಯವಾರ ಬಡವ ನಾನು ಕರೆವಾಗ ಬಂದು ನಿನ್ನ ಮುಖ ತೋರ ಬಾರೋ ನನ್ನ ಮನೆಗೆ ಓ ರಂಗಯ್ಯ ಬಾರೋ ನನ್ನ ಮನೆಗೆ ಬಾರೋ ನನ್ನ ಮನೆಗೆ ಓ ಶ್ರೀರಂಗ ಬಾರೋ ನನ್ನ ಮನೆಗೆ ಓ ರಂಗಯ್ಯ ಬಾರೋ ನನ್ನ ಮನೆಗೆ ಹೌದು ಆ ಭಗವಂತನನ್ನ ಪ್ರೀತಿಯಿಂದ ಇವತ್ತಿನ ದಿವಸ ಆ ಗೋವಿಂದ ಗೋವಿಂದ ಅಂತೇಳಿ ಹೆಸರನ್ನ ಹೇಳಿ ಮನೆಯಲ್ಲಿ ಧೂಪ ದೀಪವನ್ನ ಬೆಳಗ್ತಾ ಆ ಭಗವಂತನ ಸ್ಮರಣೆಯನ್ನು ಕೊಂಡಾಡ್ತಿರ್ತಕ್ಕಂತಹ ಇಂತಹ ಆ ಶುಭ ದಿವಸದಲ್ಲಿ ನಮ್ಮ ಸ್ವಾಮಿಗೌಡರು ನಮ್ಮೆಲ್ಲರನ್ನು ಬಿಟ್ಟು ಭಗವಂತನ ಸಾಮೀಪ್ಯವನ್ನು ಪಡೆಯಲಿಕ್ಕೆ ಹೊರಟಿದ್ದಾರೆ. ಅವರ ಆತ್ಮಕ್ಕೆ ಸದ್ಗತಿಯನ್ನ ಕೊಡಲಿ ಅಂತ ಹೇಳಿ ಹಲವಾರು ಜನಪದ ಗೀತೆಗಳನ್ನ, ಭಕ್ತಿ ಗೀತೆಗಳನ್ನ, ಭಾವಗೀತೆಗಳನ್ನ ಸಾದರ ಪಡಿಸ್ತಾ ನಮ್ಮ ಗೀತ ನಮನವನ್ನ ಸಮರ್ಪಣೆಯನ್ನು ಮಾಡ್ತಾ ಅದರೊಟ್ಟಿಗೆ ತಮ್ಗೆ ಯಾರಿಗೂ ಬೇಜಾರಾಗದೇ ಇರಲಿ ಅಂತೇಳಿ ಮಧ್ಯ ಮಧ್ಯೆ ಒಂದೊಂದು ಹಾಸ್ಯ ಗೀತೆಗಳನ್ನ, ಹಾಸ್ಯ ಸಂದರ್ಭಗಳನ್ನ ನೆನಪನ್ನು ಮಾಡ್ಕೊಳ್ತಾ ಮೇಲೆ ವರ್ಣನ ಸಿಂಚನ ಸ್ವಾಮಿಗೌಡರು ತಣ್ಣಗೋಗ್ಲಿ ಅಂತ ಅಂದ್ಬಿಟ್ಟು ಇವತ್ತು ಮಳರಾಯನು ಸಹ ತಣ್ಣಗೆ ಆಶೀರ್ವಾದ ಮಾಡ್ತಿದ್ದಾನೆ ಅಂತ ಅನ್ಕೊಳ್ಳೋಣ. ಪ್ರೀತಿಯಿಂದ ನಾವು ನೀವೆಲ್ಲರೂ ಒಂದಷ್ಟು ಹೊತ್ತು ಕುಳಿತುಕೊಂಡು ಭಕ್ತಿಯಿಂದ ಭಗವಂತನ ಸ್ಮರಣೆಯನ್ನ ಮಾಡತಕ್ಕಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗೀತ ನಮನವನ್ನ ಸಮರ್ಪಣೆಯನ್ನ ಮಾಡ್ತಾ ಅಂಚೆಮುದ್ನಳ್ಳಿ ಗ್ರಾಮಸ್ಥರು ಎಲ್ಲರಿಗೂ ಸಹ ಪ್ರೀತಿಯಿಂದ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಸ್ನೇಹಿತರು ಬನ್ನಂಗಾಡಿಯಿಂದ ಬಂದವರು ನಮ್ಮ ಕಲಾವಿದರು, ಬಹಳ ಸಂತೋಷ. ಕೃಷ್ಣಗೌಡ್ರೆ ಬನ್ನಿ ಈ ಕಡೆಗೆ. ಯಾಕೆಂದ್ರೆ ನೀವಿದ್ರೆ ಕಾರ್ಯಕ್ರಮ ಪ್ರೀತಿಯಿಂದ, ಯಾಕೆ ಅಂತಂದ್ರೆ ಆರ್ಡರ್ನ ದುಡ್ಡು ಕೊಟ್ಬಿಟ್ಟು ಕರ್ಕ ಬರ್ಬೋದಂತೆ ಅವ, ಕೇಳರ್ನ ದುಡ್ಡು ಕೊಟ್ಬಿಟ್ಟು ಕರ್ಕ ಬರೋಕ್ ಆಗೋದಿಲ್ಲ. ಗಂಟೆಗೆ 100 ಕೊಡ್ತೀನಿ, ಒಡಗೈತೆ ತೆಂಡೆಕೆರೆಗೆ ಒಂದು ಲೋಡ್ ಕಳಿಸ್ರಿ, ಆಯ್ತಾಗೆ ಕಡೆ ಕೆರೆ ಕಡೆಗೆ ಒಂದು ಲೋಡ್ ಕಳಿಸ್ರಿ ಅಂತ ಅಂದ್ಬಿಟ್ಟು ಜನ ಕರ್ಕ ಬರೋಕ್ ಆಗೋದಿಲ್ಲ. ಪ್ರೀತಿಯಿಂದ ನೀವಿದ್ರೇನೆ ಕಾರ್ಯಕ್ರಮ. ಅದಕ್ಕಿಂತ ಹೆಚ್ಚಾಗಿ ಎಲ್ಲಾರು ಹಾಕದಿರು ಯಾರೋ ಊಟ ಗೀಟ ಮಾಡ್ಕೊಂಡು ಇದಕ್ಕೆ ಬರೋದೇ ಬೇಡ ತಡಿ ಅಂದ್ಬಿಟ್ಟೆಲ್ಲ ಅಲ್ಲೇ ಜಗಲಿ ಕೆಳಗೆ ಕುಂತವ್ರೆ. ಅಯ್ಯೋ ಇಲ್ಲಿ ಗಂಟ ಬರೋದು ಯಾಕೆ, ಚಳಿ ಒಳಗೆ ಗಾಳಿ ಬರ್ತಾ ಬೇರೆ ತಣ್ಣಗೆ ಬೀಸ್ತದೆ, ತಡಿ ಅಲ್ಲೇ ಕುಂತ್ಕರದ ಅಂತ ಅಂದ್ಬಿಟ್ಟು ಅವ ಆಯ್ತು ಕುಂತ್ಕೊಳ್ಳಿ, ಸಂತೋಷ. ಆದ್ರೆ ನಮ್ಮೊಟ್ಟಿಗೆ ಅರಗುರು ಬಸವ ಗೋವಿಂದ ಶಿವ ಅಂತಂದಾಗ ನೀವು ಅಲ್ಲಿಂದನೇ ಭಗವಂತನ ಸ್ಮರಣೆಯನ್ನ ಮಾಡುವಂತಹ ಒಂದು ಪುಣ್ಯದ ಕೆಲಸದಲ್ಲಿ
ಅದಕ್ಕಿಂತ ಹೆಚ್ಚಾಗಿ ಓದ್ತಾವೆಲ್ಲ ಹೇಳ್ತೀವಿ. ನಮ್ಗೆ ಎಲ್ಲಾರನ್ನೂ ಕುಣಿಸ್ಕೊಳ್ಳೋದು ಅತಿಶಯ ಅಲ್ಲ ಅಣ್ಣ. ಇಲ್ಲಿ ಮುಂದೆಗಡೆ 3 ಜನ ಕುಂತವ್ರಲ್ಲ, ಇವ್ರನ್ನೂ ಕುಣಿಸ್ಕೊಳ್ಳೋದೆ ನಮ್ಗೆ ಬಹಳ ಕಷ್ಟ. ಯಾಕೆಂದ್ರೆ ಅವ್ರಿಗೆ ಈ ಹಾಡುಗಳು ಬೇಕಾಗಿಲ್ಲ. ನಾವ್ ಹಿಂಗೆ ಸ್ವಾಮಿಗೌಡ್ರ ಮೇಲೆ ಆಡ್ತೀವಿ, ಜನಪದ ಗೀತೆಗಳು ಆಡ್ತೀವಿ ಅಂತಂದ್ರೆ ಅವ ನಿಮ್ಮಂತರ ಕುತ್ಕ ಕೇಳ್ತಾರೆ. ಇವ್ರು ಕೇಳಾರ, ಇವ್ರು ಅನ್ಕೋತಾರೆ ಜಾನಪದ ಗೀತೆಗಳ ಅಂತ. ಯಾಕೆಂದ್ರೆ ಅವ್ರಿಗೆ ಇವೆಲ್ಲ ಬೇಕಾಗಿಲ್ಲ. ಆದ್ರೆ ಅವ್ರ ಹಾಡಾಡ್ಲಿ ಮಾತ್ರ ಬಹಳ ಲಿಗ ಆಯ್ತಾರೆ. ಹಂಗೇನೆ ಯಾಕೋ ಕಡೆ ನಮ್ಮ ಹುಡುಗ ನಾಚ್ಕೊಬಿಟ್ಟು ತಲೆನೇ ಮ್ಯಾಕೆ ಎತ್ತೋಲ್ಲ. ಎತ್ತಪ್ಪ ಮ್ಯಾಕೆ ಓಲಿ ಎತ್ತಯ್ಯ ಮ್ಯಾಕೆ. ಏನ್ ನಿನ್ನ ಹೆಸರು ಏನಪ್ಪಾ? ಧನುಷ್. ವೆರಿ ಗುಡ್ ಧನುಷ್, ಸಂತೋಷ. ಯಾತಕ್ಕೆ ಅಂದ್ರೆ ಅಣ್ಣ, ಸುಮ್ನೆ ನಾನಂತ ಅಂದೆ ಮಕ್ಕಳುಗಳ ಮುಂದೆಗಡೆ ಕುಣಿಸ್ಕೊಳ್ಳೋದು ಗಲಾಟೆ ಮಾಡ್ತಾರೆ ಅಂತಲ್ಲ. ಪ್ರೀತಿಯಿಂದ ಇವ್ರು ಮುಂದೆಗಡೆ ಕುಂತಿದ್ರೆ ದೇವ್ರು ಕುಂತ್ಕೊಂಡಂಗೆ ಅಂತ. ಸ್ನೇಹಿತರು ಪಾಪ ಇಷ್ಟೊತ್ತು ಗಂಟೆ ಒಂದು ಪುಟಾಣಿ ಎತ್ಕೊಂಡಿದ್ರು, ಎಷ್ಟು ಚೆನ್ನಾಗಿ ಕೈ ಚಪ್ಪಳೆ ತಟ್ಕೊಂಡು ಆಡಾಡ್ತಾ ಇದ್ರೆ ತಾಳ ಹಾಕಂಡ್ ಕುಂತಿದ್ರು. ಅವ್ರನ್ನು ಕುಣಿಸ್ಕೊಳ್ಬೇಕಾಗದಲ್ಲ. ಅದು ಈಗ ಯಾತಕ್ಕೆ ಅಂದ್ರೆ ಸಂಸ್ಕೃತಿಯನ್ನ ಹಂಚುವಂತಹ ಕೆಲಸವನ್ನ ಮಾಡಬೇಕಾಗಿದೆ ಇವತ್ತು. ಹಿರಿಯಕರು ತಲತಲಾಂತರದಿಂದನೂ ಸಹ ನಮಗೆ ಈ ಹಬ್ಬ, ಹುಣ್ಣಿಮೆ, ಜಾತ್ರೆ, ಉತ್ಸವ ಇವನ್ನೆಲ್ಲ ಯಾತ ಕೊಟ್ಬಿಟ್ಟು ಹೋಗೋರಿ ಅಂತಾದ್ರೆ ಎಲ್ಲರೂ ಒಂದ್ ಕಡೆ ಸೇರ್ಕೊಳ್ಳಿ, ಒಳ್ಳೆ ಕೆಟ್ಟದ ಊಟ ಮಾಡ್ಕೊಂಡು ನಗ್ನಗತ ಪ್ರೀತಿಯಿಂದ ಕಷ್ಟ ಸುಖ ಹಂಚ್ಕೊಂಡು ಸುಖದಿಂದ ಬದುಕಲಿ, ಬಾಳ್ವೆಯನ್ನ ಕಟ್ಕೊಳ್ಳಿ ಅಂತ ಅನ್ನೋ ಕುರುಹುಗಳನ್ನ ನಮಗೆ ಕೊಡುಗೆಯಾಗಿ ಕೊಟ್ಬಿಟ್ಟು ಹೋಗಿರ್ತಕ್ಕಂಥದ್ದು ಇವತ್ತು. ಅದೇ ರೀತಿ ಆ ಸಂಸ್ಕೃತಿಯಲ್ಲಿ ಇದ್ದಂತಹ ಜೀವ ನಮ್ಮ ಸ್ವಾಮಿಗೌಡ್ರು ಅವರ ಶ್ರೀಮತಿಯವರಾದಂತಹ ಭಾಗ್ಯಮ್ಮನವರಿಗೆ ಕಡೆಯವರೆಗೂ ಸಹ ನಿನ್ನ ಕೈ ಹಿಡಿದು ಜೊತೆಲೇ ಇರ್ತೀನಿ ಅಂತೇಳಿ ಸಪ್ತಪದಿಯನ್ನು ತುಳಿದು ಬಂದು ಇಂದು ಅರ್ಧ ದಾರಿಯಲ್ಲಿ ಒಂಟಿ ಹಕ್ಕಿಯನ್ನಾಗಿ ಭಾಗ್ಯಮ್ಮನವರನ್ನ ಬಿಟ್ಟು ಭಗವಂತನೊಡಿಗೆ ಸದ್ಗತಿಯನ್ನ ಕಾಣಲಿಕ್ಕೆ ಹೊರಡ್ತಾ ಇದ್ದಾರೆ. ನಮ್ಮ ಸ್ನೇಹಿತರ ಕೋರಿಕೆಯ ಗೀತೆಯೂ ಸಹ ಹೌದು. ಸಿರಿವಂತ ಚಿತ್ರದ ಒಂದು ಗೀತೆಯೊಂದನ್ನ ಈ ಸಂದರ್ಭದಲ್ಲಿ ಸಾದರ ಪಡಿಸ್ತಾ, ಹುಟ್ಟಿದಾಗ ಯಾರು 3 ಜನ 4 ಜನ ಒತ್ಕ ಬಂದ ಮತ್ತೆ ಕಾಕ ಬಂದು ಭೂಮಿ ಮೇಲೆ ಮಡಗ್ತಾರೆ ಅನ್ನತಕ್ಕಂಥದ್ದು ಈ ದೇಹಕ್ಕೆ ಗೊತ್ತಿಲ್ವಂತೆ. ಸತ್ತ ನಂತರ ಯಾರು ಒತ್ಕೊಂಡು ಹೋಗಿ ನಮ್ಮನ್ನ ಸೂಡ್ಗಾಣಿಸ್ತಾರೆ ಅಂತಕ್ಕಂಥದ್ದು ಈ ದೇಹಕ್ಕೆ ಗೊತ್ತಿಲ್ಲ. ಆದ್ರೆ ಭಗವಂತ ಹುಟ್ಟನ್ನ ಉಚಿತವಾಗಿ ಕೊಟ್ಟು ಸಾವನ್ನ ಖಚಿತವಾಗಿ ಕೊಟ್ಟಿದ್ದನಂತೆ. ಇಂಥೇ ದಿನವೇ ಹುಟ್ಟಬಹುದು ಅಂತ ತಿಳ್ಕೋಬಹುದು, ಆದ್ರೆ ಇಂಥೇ ದಿನವೇ ಸಾವು ಅಂತ ಯಾರಿಗೂ ಸಹ ಗೊತ್ತಿಲ್ಲ. ಅದಕ್ಕೆ ಬಲ್ಲವರು ಹೇಳ್ತಾರೆ, ಮನುಷ್ಯನ ಜೀವನ ನೀರ ಮೇಲಿನ ಗುಳ್ಳೆ ಅಂತ. ಯಾರು ಯಾವಾಗ ಎಷ್ಟೊತ್ತಿಗೆ ಎಲ್ಲಿ ಹೆಂಗೋಯ್ತೀವಿ ಅಂತ ಯಾರಿಗೂ ಸಹ ಗೊತ್ತಿಲ್ಲ. ಇವತ್ತಿನ ತುತ್ತು ಮಾತ್ರ ನಮ್ಮದು, ಮಾರನೆಯ ತುತ್ತು ಗೊತ್ತಿಲ್ಲ ಅಂತೇಳಿ. ಸರ್ವಂ ಬ್ರಹ್ಮಮಯಂ ಅಂತೇಳಿ ಎಲ್ಲವೂ ಸಹ ಭಗವಂತನಮಯ. ಅಂತೆಯೇ ಆ ಕಾಲನ ಕರೆಗೆ ಹೋಗ್ಬಿಟ್ಟು ಹೊರಟಿರ್ತಕ್ಕಂತಹ ಸ್ವಾಮಿಗೌಡರು ಭಾಗ್ಯಮ್ಮನವರಿಗೆ ಪ್ರೀತಿಯ ಮಾತುಗಳನ್ನ ಹೇಳ್ಬಿಟ್ಟು ಹೋಯ್ತವ್ರಿ ಅಂತ ಸಮಾಧಾನವನ್ನ ಮಾಡ್ಕೊಳ್ತಾರೆ. ಕೇಳೋಣ ಜನಪ್ರಿಯವಾದಂತಹ ಒಂದು ಗೀತೆ, ಯಾರೋ ಯಾರೋ ಈ ನಾಲ್ವರು. ನೀವು ಪ್ರೀತಿಸಿದ ನಿಮ್ಮೂರ ಜನರೆಲ್ಲ ಹರಿದು ಬಂದು ಸಾಗರವಾಗಿ ನಿಮ್ಮ ಮನೆಗಿಂದು ಭೂಶಾಂತಿ ಮಾಡಿ ಹಾಲು ತುಪ್ಪ ಹಾಕಿ ನೆನೆದರೋ. ಯಾರೋ ಯಾರೋ ಈ ನಾಲ್ವರು ನನ್ನ ಹೊತ್ತು ನಡೆವ ಈ ಗುಣವಂತರು. ಯಾರೋ ಯಾರೋ ಈ ನಾಲ್ವರು ನನ್ನ ಹೊತ್ತು ನಡೆವ ಈ ಗುಣವಂತರು. ಬಂಧು ಬಳಗಲ್ಲ ಈ ಹೃದಯವಂತರು, ಬಂದು ಹೋಗೋ ನಡುವೆ ಸಂಬಂಧ ತಂದರು. 4 ಹೆಗಲ ಮೇಲೆ ಬದುಕಿನ ಕೊನೆಯಾತ್ರೆ, ಮುಸ್ತಿ ಮಣ್ಣಿನಲ್ಲೇ ಮುಗಿಯುವ ಈ ಜಾತ್ರೆ. ಯಾರೋ ಯಾರೋ ಈ ನಾಲ್ವರು ನನ್ನ ಹೊತ್ತು ನಡೆವ ಈ ಗುಣವಂತರು.
ಮದುವೆ ಎಂಬ ಹಬ್ಬದಲ್ಲಿ ಸಪ್ತಪದಿಯ ತುಳಿಯುವಲ್ಲಿ ಕಡೆಯವರೆಗೂ ಇರುವೆ ಎಂದು ಮಾತು ಕೊಟ್ಟೆನೋ. ನಂಬಿ ನನ್ನ ಬಾ ಎಂದು ಕೈಯ ಹಿಡಿದೆನೋ. ಕೊಟ್ಟ ಮಾತು ನಡೆಸಲಿಲ್ಲ, ನಿನ್ನ ನಂಬಿಕೆ ಉಳಿಸಲಿಲ್ಲ. ಅರ್ಧದಲ್ಲೇ ಕೈಯ ಕೊಟ್ಟು ಹೊರಟು ಬಿಟ್ಟೆನೋ. ನಡು ನೀರಿನಲ್ಲಿ ನಿನ್ನ ನಾನು ಬಿಟ್ಟು ಬಂದೆನೋ. ಕ್ಷಮಿಸಿ ಬಿಡು ನನ್ನ, ಮರಳಿ ಬರುವೆ ಚಿನ್ನ. ಕ್ಷಮಿಸಿ ಬಿಡು ನನ್ನ, ಮರಳಿ ಬರುವೆ ಚಿನ್ನ. ನಿನ್ನ ಮಡಿಲ ಕಂದನಾಗಿ ಜನಿಸಿ ಬರುವೆನು. ಜನ್ಮ ಪೂರ್ತಿ ನಿನ್ನ ಪ್ರೀತಿ ಎಲ್ಲೆ ಕಳೆವೆನೋ. ಯಾರೋ ಯಾರೋ ಈ ನಾಲ್ವರು ನನ್ನ ಹೊತ್ತು ನಡೆವ ಈ ಗುಣವಂತರು. ಹಣವೇ ಇಂದು ದೇವರಂತೆ, ಜಗವೇ ಹಣದ ಮುಷ್ಟಿಯಲ್ಲಂತೆ. ತಂದೆ ತಾಯಿ ಮುಂದೆ ಹಣವು ಲೆಕ್ಕಕ್ಕಿಲ್ಲವೋ. ಜನ್ಮ ಕೊಟ್ಟ ತಂದೆ ಋಣವ ತೀರಿಸಲಾಗದೋ. ಜನ್ಮ ಕೊಟ್ಟ ಮಕ್ಕಳೆಂದು ನಿಮ್ಮ ಋಣವ ತೀರಿಸಲು ಬಂಧು ಬಳಗದೊಡನೆ ನಿಮ್ಮ ಕರೆಯುತ್ತಿರುವರೋ. ಧೂಪ ಹಾಕಿ ಎಡೆಯ ಇಟ್ಟು ನೆನೆಯುತ್ತಿರುವರೋ. ನೀವು ಪ್ರೀತಿಸಿದ ನಿಮ್ಮೂರ ಜನರೆಲ್ಲ, ನೀವು ಪ್ರೀತಿಸಿದ ನಿಮ್ಮೂರ ಜನರೆಲ್ಲ ಹರಿದು ಬಂತು ಸಾಗರವಾಗಿ ನಿಮ್ಮ ಮನೆಗಿಂದು. ಧೂಪ ಹಾಕಿ ಎಡೆಯ ಇಟ್ಟು ಕರೆಯುತ್ತಿರುವನೋ. ಯಾರೋ ಯಾರೋ ಈ ನಾಲ್ವರು ನನ್ನ ಹೊತ್ತು ನಡೆವ ಈ ಗುಣವಂತರು. ಯಾರೋ ಯಾರೋ ಈ ನಾಲ್ವರು ನನ್ನ ಹೊತ್ತು ನಡೆವ ಈ ಗುಣವಂತರು. ಬಂಧು ಬಳಗಲ್ಲ ಈ ಹೃದಯವಂತರು. ಬಂದು ಹೋಗೋ ನಡುವೆ ಸಂಬಂಧ ತಂದರು. ನಾಲ್ಕು ಹೆಗಲ ಮೇಲೆ ಬದುಕಿನ ಕೊನೆಯಾತ್ರೆ. ಮುಷ್ಟಿ ಮಣ್ಣಿನಲ್ಲೇ ಮುಗಿಯುವ ಈ ಜಾತ್ರೆ. ಯಾರೋ ಯಾರೋ ಈ ನಾಲ್ವರು ನನ್ನ ಹೊತ್ತು ನಡೆವ ಈ ಗುಣವಂತರು. ಯಾರೋ ಯಾರೋ ಈ ನಾಲ್ವರು. ಭಗವಂತನನ್ನ ನೆನೆತ ಪ್ರೀತಿಯಿಂದ ಎಲ್ಲರೊಟ್ಟಿಗೆ ಕಾಲವನ್ನ ಕಳೆದು ಹೋಗುದು ಅಷ್ಟೇ ನಮ್ಮೊಟ್ಟಿಗೆ ಬರ್ತಕ್ಕಂಥದ್ದು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟವ್ರೆ ಅಂತ ಅಂದ್ರೂ ಹೋಗುವಾಗ ನೆಮ್ಮದಿಯಲ್ಲಿ ಆ ಮನೆಯೊಳಗಡೆ ಪ್ರಾಣ ಬಿಡುವಂತ ಸ್ವಾತಂತ್ರ್ಯನೂ ಸಹ ಈ ದೇಹಕ್ಕಿಲ್ಲ. ಕೇವಲ ಆಸೆ ಬರುವ ಜೀವ ಅಂತೆ. ಆಸೆ ತಂದಿದ್ದದೆ ಹೊರತು ಆಯುಷ್ಯವನ್ನ ತಂದಿಲ್ಲ ಅಂತ. ನನಗೆ ಬೇಕು, ನಂದು, ನಾನು, ನನ್ನವರು ಅಂತಕ್ಕಂಥ ವ್ಯಾಮೋಹ ಅಂತೇಳಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ ಕಂಡ್ರು ಆಕ್ರ 4 ಕೋಟಿ ಅಂತ ಖಂಡಿತವಾಗಲೂ ಮೈ ಮೇಲೆ ಹಾಕಿ ಕಳಿಸೋದಿಲ್ಲ. ಅಣಗಣಿಸಿರ್ತಾರಲ್ಲ 1 ರೂಪಾಯಿ ಅದನ್ನು ಕಿತ್ತು ಮಡಿಕತ್ತೀವಿ ನೆನಪಿಗಿರ್ಲಿ ಅಂತ ಅಂದ್ಬಿಟ್ಟು. ಅಂತಹ ನಶ್ವರವಾದಂತಹ ದೇಹ. ಒಳ್ಳೊಳ್ಳೆ ಬಟ್ಟೆ ಹಾಕ ಸೋಕಿ ಮಾಡ್ತಿದ್ದಕ್ಕನು ಆಕ್ರ 4 ಜೊತೆ ಬಟ್ಟೆ ಅಂತ ಖಂಡಿತವಾಗ್ಲೂ ಹಾಕಿ ಕಳಿಸೋದಿಲ್ಲ. ಮೈ ಮೇಲೆ ನಿಲಂಗಿ ಇಕ್ಕಿರ್ತಾರಲ್ಲ ಅದನ್ನು ಭಿನ್ನ ಮಾಡ್ಬಿಟ್ಟು ಮಡಗ್ತಾರೆ. ಅಂತಹ ನಶ್ವರವಾದಂತಹ ದೇಹ ಕೇವಲ ಮಾಂಸ ಮೂಳೆಗಳ ತಡಿಕೆ ಅಂತಷ್ಟೇ. ಇಟ್ಟರೆ ಮಣ್ಣು, ಸುಟ್ಟರೆ ಬೂದಿ. ಯಾವುದನ್ನು ಸಹ ನಮ್ಮೊಟ್ಟಿಗೆ ಯಾವುದೋ ಅಂತ ನಮ್ಮದು ಅಂತ ಏನೂ ಇಲ್ಲ ಅಂತೇಳಿ. ಆದರೆ ಭಗವಂತ ಈ ದೇಹವನ್ನ ಮರಳಿ ಮಣ್ಣು ಒಪ್ಪಿದ ನಂತರ ಆತ್ಮವನ್ನ ತನ್ನೂರಿಗೆ ವಾಪಸ್ ಕರೆಸ್ಕೊಂಡನಂತೆ.
ದೇಹವನ್ನ ಬಿಟ್ಟಂತಹ ಆತ್ಮ ಭಗವಂತನನ್ನು ತಲುಪಬೇಕು ಅಂತಂದ್ರೆ 12 ದಿನಗಳು ಬೇಕಾಯ್ತದಂತೆ. ಅದಕ್ಕೋಸ್ಕರ ಹಿರೀಕರು 11ನೇ ದಿವಸಕ್ಕೆ ಉತ್ತರ ಕ್ರಿಯಾದಿ ಭೂಶಾಂತಿ ಅಂತೇಳಿ ಮಾಡಿ 12ನೇ ದಿವಸಕ್ಕೆ ವೈಕುಂಠ ಸಮಾರಾಧನೆ ಅಂತೇಳಿ ಮಾಡ್ತಕ್ಕಂಥದ್ದು ಹಿರಿಯವರ ಪ್ರತೀತಿ. ಯಾಕೆಂದ್ರೆ ಇವತ್ತು 12 ಗಂಟೆ ತನಕ ಸಹ ಸ್ವಾಮಿಗೌಡರು ನಮ್ಮೊಟ್ಟಿಗೆ ಇಲ್ಲೇ ಯಾವುದೋ ಒಂದು ರೂಪದಲ್ಲಿ ಕುಳಿತುಕೊಂಡು ಇದನ್ನೆಲ್ಲವನ್ನ ನೋಡ್ತಾ ಕಣ್ಣು ತುಂಬಿಕೊಂಡು ಇಲ್ಲೇ ಕುಳಿತಿದ್ದಾರಂತೆ. 12 ಗಂಟೆಯ ನಂತರ ವೈಕುಂಠದ ಕಡೆ ಅವರು ಪ್ರವೇಶವನ್ನ ಪಡಿತಾರೆ ಅಂತೇಳಿ. ಅಂತಹ ದೇಹಕ್ಕೆ ಇವತ್ತು ಅಂಚೆ ಮುದ್ದಳ್ಳಿ ಒಳಗೆ ನಾವು ಇನ್ನೂ ಅಷ್ಟು ಜನ ಸೇರ್ಕೊಂಡ್ರು ಸಹಿತ ಸ್ವಾಮಿಗೌಡ್ರನ್ನ ಕರ್ಕೊಂಡ್ಬಂದು ಕೊಡುವಂತ ಶಕ್ತಿ ನಮ್ಮ ಕೈಲಿ ಯಾರ ಕೈಲೂ ಇಲ್ಲ. ಆದ್ರೆ ಒಂದಷ್ಟು ಅರಗುರು ಬಸವ ಗೋವಿಂದ ಶಿವ ಅಂತೇಳಿ ಭಗವಂತನನ್ನ ಸ್ಮರಣೆಯನ್ನ ಮಾಡ್ತಾ ಒಯ್ತಾ ಇರ್ತಕ್ಕಂತಹ ಸ್ವಾಮಿಗೌಡರ ಆತ್ಮಕ್ಕೆ ಸದ್ಗತಿಯನ್ನು ಕೊಡು, ಇರುವಂತ ನಮ್ಮಗಳ ಪಾಲಿಗೆ ನಿನ್ನ ಹೆಸರೇಳಿ ಕಾಲವನ್ನು ಕಳೀಲಿಕ್ಕೆ ಕೃಪಾಶೀರ್ವಾದವನ್ನ ಮಾಡುವಂತ ಅಷ್ಟೇನೆ ನಾವು ನೀವು ಕೇಳ್ಕೋಬಹುದಂತೆ. ಅಂತೆಯೇ ಇದು ಶ್ರಾವಣ ಶನಿವಾರ ಎಂತಹ ಪುಣ್ಯದ ದಿವಸ ನೋಡ್ರಿ. ಇಡೀ ನಾಡು ಗೋವಿಂದ 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 ಅಂತೇಳಿ ಭಗವಂತನನ್ನ ಸ್ಮರಣೆಯನ್ನ ಮಾಡ್ತಾ ಇರ್ತಕ್ಕಂತಹ ಪುಣ್ಯದ ದಿವಸ. ಇವತ್ತು ಭಗವಂತನನ್ನು ಕಾಣಲಿಕ್ಕೆ ಕೊಡ್ತಾ ಇರ್ತಕ್ಕಂತಹ ದೇಹ, ಅದರಲ್ಲೂ ಅವರ ಮನೆದೇವರಾಗಿರ್ತಕ್ಕಂತಹ ಉರಿಗದ್ದುಗೆ ಒಡೆಯ ಚುಂಚನಾದ್ರೀಶ ಕಾಲಭೈರವನ ಪಾದಾರವಿಂದಗಳನ್ನು ನೆನೆತ ಆ ಭೈರವನ ವೈಭವವನ್ನ ಕೊಂಡಾಡ್ತಾ ಆ ಭೈರವೇಶ್ವರನ ಪಾದಾರವಿಂದಗಳಿಗೆ ನಮ್ಮ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆಯನ್ನು ಮಾಡ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗೋಣ ಅಂತೇಳಿ ನಮ್ಮ ಸ್ವಾಮಿಗೌಡರ ಮನೆದೇವರು ಆ ಭೈರವನ ವೈಭವವನ್ನು ಕೊಂಡಾಡಿ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗೋಣ. ಚುಂಚನಾದ್ರಿಯ ಒಡೆಯ ಚುಂಚನಗಿರಿ ಭೈರವ ಕಂಚ ಚುಂಚರ ವಧಿಸಿ ಕಾಲ ಭೈರವನಾಗಿ ಭೂಲೋಕದಲ್ಲಿ ನೆಲೆಸಿರುವ ಉರಿಗದ್ದುಗೆ ಒಡೆಯ ಭೈರವ ಭಕ್ತಿಯ ಮನೆಯ ಭಕ್ತಿಗೆ ಒಡೆಯ ಕಾಲ ಭೈರವ ಗಂಗಾಧರೇಶ್ವರ. ಭಕ್ತಿಯ ಮನೆಯ ಭಕ್ತಿಗೆ ಒಡೆಯ ಕಾಲ ಭೈರವ ಗಂಗಾಧರೇಶ್ವರ. ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ, ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ. ಭಕ್ತಿಯ ಮನೆಯ ಭಕ್ತಿಗೆ ಒಡೆಯ ಕಾಲ ಭೈರವ ಗಂಗಾಧರೇಶ್ವರ. ಭಕ್ತಿಯ ಮನೆಯ ಭಕ್ತಿಗೆ ಒಡೆಯ ಕಾಲ ಭೈರವ ಗಂಗಾಧರೇಶ್ವರ. ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ, ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ. ಇಷ್ಟದಿ ಕರೆದರೆ ಬರುವವನೇ ಕಷ್ಟವ ಕಾಯುವ ಶಿವಹರನೇ. ಇಷ್ಟದಿ ಕರೆದರೆ ಬರುವವನೇ ಕಷ್ಟವ ಕಾಯುವ ಶಿವಹರನೇ. ಭಕ್ತಿಗೆ ಒಲಿದು ಮನೆಯ ತುಂಬಿ ಶಕ್ತಿಯ ಕೊಡುವ ಭೈರವನೇ, ಶಕ್ತಿಯ ಕೊಡುವ ಭೈರವನೇ. ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ, ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ. ಚುಂಚನಗಿರಿಗೆ ಬಂದಿರುವೆ, ದರ್ಶನ ಮಾಡಿ ನಿಂತಿರುವೆ, ದಾಸೋಹ ಮಾಡಿ ಭೈರವ ನಿನಗೆ ಮುಖೇ ಮುಖೇ ಎಂದಿರುವೆ. ಚುಂಚನಗಿರಿಗೆ ಬಂದಿರುವೆ, ದರ್ಶನ ಮಾಡಿ ನಿಂತಿರುವೆ, ದಾಸೋಹ ಮಾಡಿ ಭೈರವ ನಿನಗೆ ಮುಖೇ ಮುಖೇ ಎಂದಿರುವೆ. ಜ್ವಾಲಾಪೀಠದಿ ಶ್ರೀ
ಎಂದು ಭೈರವ ನಿನ್ನ ನೆನೆದಿರುವೆ, ಭೈರವ ನಿನ್ನ ನೆನೆದಿರುವೆ. ಕಾಪಾಡೋ ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ. ರೈತರು ಮಾಡುವ ಒಕ್ಕಲುತನಕ್ಕೆ ಹೆಚ್ಚೊಕ್ಕಲು ಮಾಡಲು ಬಂದವನೇ, ದಿಕ್ಕು ಕಾಣದ ಮಾನವ ಕುಲಕ್ಕೆ ನೆಮ್ಮದಿ ನೀಡಲು ಬಂದವನೇ. ರೈತರು ಮಾಡುವ ಒಕ್ಕಲುತನಕ್ಕೆ ಹೆಚ್ಚೊಕ್ಕಲು ಮಾಡಲು ಬಂದವನೇ, ದಿಕ್ಕು ಕಾಣದ ಮಾನವ ಕುಲಕ್ಕೆ ನೆಮ್ಮದಿ ನೀಡಲು ಬಂದಿರುವೆ. ಕರಗಳ ಮುಗಿದು ಶಿರವಾಗಿರುವೆ ಅನ್ನದಾನಿ ಭೈರವ, ಕರಗಳ ಮುಗಿದು ಶಿರವಾಗಿರುವೆ ಅನ್ನದಾನಿ ಭೈರವ. ಮುಕ್ತಿಯ ಮಾಡಿ ಎಳೆಯ ಕೊಡುವೆ ಹರಸೋ ತಂದೆ ಭೈರವನೇ, ಹರಸೋ ತಂದೆ ಭೈರವನೇ. ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ, ಕಾಪಾಡೋ ಕೈ ಮುಗಿದು. ಭಕ್ತಿಯ ಮನೆಯ ಭಕ್ತಿಗೆ ಒಡೆಯ ಕಾಲ ಭೈರವ ಗಂಗಾಧರೇಶ್ವರ, ಭಕ್ತಿಯ ಮನೆಯ ಭಕ್ತಿಗೆ ಒಡೆಯ ಕಾಲ ಭೈರವ ಗಂಗಾಧರೇಶ್ವರ. ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ, ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ, ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ. ಅನ್ನದಾನಿ ಭೈರವನ ಪಾದ ಕುಲಸಲಿ ಉಘೇ ಅಂತಾನ್ರಪ್ಪ, ಉಘೇ ಭೈರವ, ಉಘೇ ತಾಯಿ ಲಕ್ಷ್ಮೀ ದೇವಿ. ಹೌದೌದು, ಅವರ ಸ್ವಾಮಿಗೌಡರ ಮನೆ ದೇವರು ಆ ಚುಂಚನಾದ್ರೀಶ ಕಾಲಭೈರವನನ್ನ ಸ್ಮರಣೆಯನ್ನು ಮಾಡ್ತಾ, ಆ ಭೈರವೇಶ್ವರ ಎಲ್ಲರ ಇಷ್ಟಾರ್ಥಗಳನ್ನ ಈಡೇರಿಸಲಿ ಅಂತೇಳಿ ಭೈರವನ ಪಾದಾರವಿಂದಗಳನ್ನ ಸ್ಮರಣೆಯನ್ನು ಮಾಡ್ತಾ ನಮ್ಮ ಗೀತ ನಮನವನ್ನ ಸಮರ್ಪಣೆಯನ್ನ ಮಾಡ್ತಾ, ಹತ್ತು ಹಲವಾರು ಜನಪದ ಗೀತೆ, ಭಕ್ತಿಗೀತೆ, ಭಾವಗೀತೆಗಳೊಟ್ಟಿಗೆ ನಮ್ಮ ಗೀತ ನಮನವನ್ನ ಸಮರ್ಪಣೆಯನ್ನ ಮಾಡೋಣ. ಬಹಳ ಪ್ರೀತಿಯಿಂದ ಈಗ ಒಬ್ಬೊಬ್ಬರಾಗ ಆಗ್ತಿರೋ ಈಗ ಬತ್ತವ್ರೆ ಕೇಳ್ತಾದ್ರೆ ಚಳಿಗೆ ಎಲ್ಲ ಕೈ ನಾನು ಕದಿನ ಮೂಲೆಗೆ ಔಸ್ಕರುವಂಗ ಆಯ್ತದೆ ಈಗ. ಯಾಕೆಂದ್ರೆ ಟೈಮು ಹಂಗೆ ಆಗದೆ ಈಗ. ಮೇಲಿಂದ ತಣ್ಣಗೊಂಚೂರು ಹನಿ ಬೀಳ್ತಾ ಇರೋದಕ್ಕೂ ಅದಕ್ಕೂ ಮನೆ ಬಿಟ್ಟು ಈಚೆಗೆ ಬರೋದೇ ಹೆಂಗೆ ಅಂತ ಸುಮಾರು ಜನ ಆಗ್ತಿರಿ ಯೋಚನೆ ಮಾಡ್ತಾ ಇರ್ಬೇಕು. ಹೌದು, ಇವತ್ತು ಬೇರೆ ವಾರದ ಕೊನೆ ದಿನ ಧಾರಾವಾಹಿ ಗೀರ್ವಾಯಿ ಏನಾರ ಇತ್ತು ಅಂತಂದ್ರೆ ಕೊನೆ ಧಾರಾವಾಹಿ ನೋಡ್ಕೊಬಿಡೋದ ತಾಡಿ, ನಾಳೆಗೆ ಯಾವ ಇರುವುದಿಲ್ಲ ಅಂತ ಅಂದ್ಬಿಟ್ಟು ಇರ್ಲಿ. ಧನುಷ್ ನಮ್ಮ ಕಡೆ ಕಿರಿಕಪ್ಪ, ಧನುಷ್ಗೆ ನನ್ನ ಮುದ್ದೆ ಹೇಳ್ತವನೆಲ್ಲ ಬಾಳ ಬೊಯ್ಕತ್ತವನೇ ಅಣ್ಣ, ನನ್ನ ಅಷ್ಟಿಷ್ಟು ಬೊಯ್ಕತ್ತ ಇಲ್ಲ ಧನುಷು. ಯಾಕೆಂದ್ರೆ ಬರೀ ನಿಮ್ಮವನೇ ಆಡ್ತಾ ಇದೆಯಲ್ಲ ಅಣ್ಣ, ನಮ್ಮವು ಏನಾರ ಬಂದ್ಗಿಂದವ ಹೆಂಗಪ್ಪ ನಿನಗೆ ಅಂತವ. ಹೌದು ಧನುಷು, ನಿಮ್ಮವನು ಆಡ್ತೀವಿ, ಕುಂತ್ಕಂದ್ರೆ ಸಾಕು ನೀನು ಧನುಷು. ಯಾಕೆ ಅಂತಂದ್ರೆ ನಾವು ಚಾಮುಂಡಮ್ಮನ ಮೇಲೆ ಆಡ್ತೀವಿ, ನಂಜುಂಡೇಶ್ವರನ ಆಡ್ತೀವಿ, ಸಿದ್ದಪ್ಪಾಜಿಯ ಆಡ್ತೀವಿ, ಭೈರವನ ಆಡ್ತೀವಿ ಅಂದ್ರೆ ಅಪ್ಪ ನಿಮ್ಮಂತರ ಕುಂತ್ಕೊಂಡ್ ಕೇಳ್ತೀರಿ. ಇವ್ರು ಕೇಳ್ಬೇಕಲ್ಲ, ಇವ್ರಿಗೆ ಈ ಹಾಡುಗಳು ಬೇಕಾಗಿಲ್ಲ. ಈಗ ನೋಡು ಅವ್ರ ಹಾಡುಗಳು ಬಂದವೆ, ಈಗ ನೋಡ್ಬೇಕು ಅಣ್ಣ, ಹೊಸ್ತಾಗ ಒಂದ್ ಬಂದದೆ, ಬೆಂಗಲ್ ಬಂಗಾರಿ ಬೆಂಗಲ್ ಬಂಗಾರಿ ಬೆಂಗಲ್ ಬಂಗಾರಿ. ನೋಡು ಇವಳಿಗೂ ಖುಷಿ, ನೋಡು ಈ ಹಾಡು ಅಂತ ನೋಡು, ಅಲ್ಲ ಹೆಂಗೆ ಕಂಡ್ಬಿಡ್ತಾವನೆ ಹಂಗೇನೆ ನಮ್ ಧನುಷು, ನಮ್ಮವನು ಆಡಾರೇನಕ್ಕನೋ ಅಂತ ಅಂದ್ಬಿಟ್ಟು. ಧನುಷು ಇಂಥ ಹಾಡುಗಳು ಏನಾರ ಕೇಳ್ಕೊಂಡು ಹೋಯ್ತೀನಿ ಅಂತ ಬಂದಿದ್ರೆ ಎದಕ್ಕಲ್ಲಾಕ ನಮ್ಮ ಪ್ರಾಣಗೂ ಬರೋದಿಲ್ಲ ನಮ್ಗೆ, ಏನೋ ನೀನ್ ಕುಣಿಸ್ಕೋಬೇಕಲ್ಲ ಅಂತ ಅಷ್ಟೇನೇ. ಯಾಕೆ ಅಂತ ಆದ್ರೆ ಪ್ರೀತಿಯಿಂದ ನೀವುಗಳು ಕುಂತಿದ್ರೆ ಕಾರ್ಯಕ್ರಮ ಬಂದವರೆಲ್ಲರೂ ಕೆಳಗ್ ಕುಣಿಸಿಕೂ ಆಯ್ಕಿಲ್ಲ ಇವತ್ತು. ಯಾಕೆಂದ್ರೆ ತ್ಯಾವ, ಅದಕ್ಕೋಸ್ಕರ ಎಲ್ಲರೂ ಚೇರ್ ಮೇಲೆ ಕುಂತ್ಕೊತಾ ಇದ್ದೀರಿ, ಚಾಪಂದಲ್ಲಿ ಕುಂತ್ಕರಿ. ನಮ್ಮ ಅಕ್ಕ 2 ಕಾಲು ಮ್ಯಾಕ್ ಹಾಕ ಕುಂತವ್ರೆ, ಹುಷಾರ ಕುಂತ್ಕೋ ಹೆಂಗಾರಾಗ್ಲಿ. ನಾನು ಓದ್ತವೆಲ್ಲ ಹೇಳ್ತೀನಿ, ಹಾಳಾದವ್ ಪ್ಲಾಸ್ಟಿಕ್ ಚೇರ್ಗಳವೆಲ್ಲ ಸರಿ ಇಲ್ಲ ಅಣ್ಣ. ನೀವು ಆಕಳಿಸ್ಕೊಂಡು ಉಡ್ಸ್ಕೊಂಡು ಒಂದ್ ಕಾಲು ಎತ್ತಿದ್ರೆ ಸಾಕು, ಹಾಳಾದವ್ 4 ಕಾಲು ಹಿಡಿದು ಎತ್ತಾಕ್ಬಿಡ್ತಾವ. ಹಿಂಗೆ ಯಾವ್ದಾವ್ದು ಕಾರ್ಯಕ್ರಮ ಕೊಡ್ತಾ ಇದಾವ, ಬಣ್ಣ ಕುಂತಿದ್ದ 10:30 11 ಗಂಟೆ ಗಂಟ್ಲು ಕುಂತಿದ್ದಾವ. 11 ಗಂಟೆ ರಾತ್ರಿಯಲ್ಲಿ ಕೆರೆಸ್ ಬಚ್ಚು ಬಾಯಿ ಬಿಟ್ಟಂಗೆ ಅನ್ಕಂದು ಮೈನು ಮುರ್ಕದ್ ಹಿಂದಿಕ್ಕೆ ಹೊರಗ್ದ ಹಿಂದೆ ಕಡೆ ಕುಂತಿದ್ದಲ್ಲ ಅಣ್ಣ, ಹಿಡ್ಕೋತಾನೆ ಅಂತ ತಿಳ್ಕೊಬಿಟ್ಟವನೇ. ಅಣ್ಣ ಎದ್ದೊಟ್ಟೋಗ್ಬಿಟ್ಟವನೇ, ಇವನು ಗೊತ್ತಿಲ್ಲ. ಅವನು ಅಂತ ಹೊರಗ್ದೇಟ್ಗೆನೆ ಅವನವೆರಡು ಕಾಲು, ಚೇರ್ನವನ್ನ 4 ಕಾಲು, 2 ಮ್ಯಾಕ್ ಎತ್ಕೊ ಬಿದ್ದೋಗಿದ್ದ. ಅದಕ್ಕೋಸ್ಕರ ಧನುಷು ನೀನು ಹಂಗೆ ಕುಂತಿದೀಯೇ ಅಪ್ಪ, ಅಲ್ಲಿಗೆ ಹೋಗಿ ಕುಂತ್ಕೋ, ಜೋಪಾನದಲ್ಲಿ ಕುಂತ್ಕೊಳ್ಳಿ. ಯಾಕೆ ಅಂತಂದ್ರೆ ಹಿರೀಕರು ಮಾತನ್ನ ಹೇಳವ್ರೆ,
10 ದಿನಕ್ಕೂ ಮುಗಿದೋಯ್ತಂತೆ. 11ನೇ ದಿವಸಕ್ಕೆ ಆನಂದ ಅಂತ. ಎಷ್ಟೇ ಒಡನಾಟವನ್ನು ಇಟ್ಕೊಂಡಿದ್ರು, ಎಷ್ಟೇ ಪ್ರೀತಿ ಮಾಡ್ತಿದ್ರು, ಯಾರಾದ್ರೂ ತೀರ್ಕೊಂಡವ್ರಿ ಅಂತಾದ್ರೆ ಅವ್ರನ್ನ ಮಡಿಕಂಡು ಕುಂತ್ಕೊಳ್ಳೋಕಾಗುದಿಲ್ಲ. ಆ ಕಡೆ ಸುಡ್ಗಾಣಿಸ್ಬಿಟ್ಟು ಬಂದು ಈ ಕಡೆ ಸ್ನಾನ ಕರ್ಮ ಇತ್ಯಾದಿಗಳನ್ನ ಮುಗಿಸಿ ಎಂದಿನಂತೆ ನಾವು ನಮ್ಮ ಜೀವನವನ್ನ ಮಾಡಲೇಬೇಕು ಅಂತೇಳಿ. ಅದೇ ಬದುಕು, ಅದೇ ಪ್ರಪಂಚ. ಅಂತೆಯೇ ಇಂದು ಆ ಕಾಲನ ಕರೆಗೆ ಹೋಗೊಟ್ಟು ಭಗವಂತನನ್ನ ನೆನಿತಾ 11 ದಿವಸಗಳ ಹಿಂದೆ ನಮ್ಮ ಸ್ವಾಮಿಗೌಡ್ರನ್ನ ಬಂಧು ಬಳಗದವರೆಲ್ಲ ಪ್ರೀತಿಯಿಂದ ಹೆಗಲನ್ನ ಕೊಡ್ತಾ, ಅಪ್ಪ ಹೋಗ್ ಸೇರ್ಕೊ ನಿನ್ನೂರ್ಗೆ, ನಿನ್ ಬಂಧುವ ನಿನ್ ಬಳಗವ ಅಂತ. ಯಾಕೆಂದ್ರೆ ಇಲ್ಲಿರ್ತಕ್ಕಂಥ ನಾವುಗಳೆಲ್ಲ ನಮ್ಮ ಬಂಧುತ್ವ ಎಲ್ಲಿ ತನಕ ಅಂತ ಅಂದ್ರೆ ಸೌದೆ ಕೊಡುಗಂಟಷ್ಟೇ, ಮಣ್ಣು ಕೊಡುಗಂಟಷ್ಟೇ. ಸೌದೆ ಕೊಟ್ಬಿಟ್ಟು ಮಣ್ಣು ಕೊಟ್ಬಿಟ್ಟು ಕಡನ್ನ ಮನೆ ಸೇರ್ಕತ್ತೀವಿ. ಆಮೇಲೆ ಯಾರು ಭಗವಂತನೊಟ್ಟಿಗೆ ಹೋಗುವಂತರಿಲ್ಲ. ಭಗವಂತನ ತನಕನೂ ಹೋಗುವಂತದ್ದು ಯಾವುದು ಅಂತಾದ್ರೆ ನಮ್ಮ ಜೀವಿತದ ಅವಧಿಯಲ್ಲಿ ನಾವು ಸಂಪಾದಿಸಿರ್ತಕ್ಕಂತಹ ಪಾಪ ಪುಣ್ಯದ ಗಂಟು ಮಾತ್ರ ನಮ್ಮೊಟ್ಟಿಗೆ ಬರ್ತಕ್ಕಂಥದ್ದು. ಇವತ್ತು ಅಂತೆಯೇ ಸ್ವಾಮಿಗೌಡರು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಗಂಟನ್ನ ಒತ್ಕೊಂಡು ಇಂದು ಆ ಭಗವಂತನ ಊರಿಗೆ ಪಯಣವನ್ನ ಸಾಗಿಸ್ತಾ ಇರತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ಸ್ವಾಮಿಗೌಡರ ನೆನಪು ಸ್ಥಿರವಾಗಲಿ ಅಂತ ಹೇಳಿ ಅವರ ಆ ಮೆರವಣಿಗೆಯ ನೆನಪನ್ನ ಇವತ್ತಿನ ಸಂದರ್ಭದಲ್ಲಿ ನೆನೀತಾ 11 ದಿವಸಗಳ ಕೆಳಗೆ ಬಂಧು ಬಳಗದವರೆಲ್ಲ ಪ್ರೀತಿಯಿಂದ ಬಂದು ಅವರಿಗೆ ಹೆಗಲನ್ನ ಕೊಟ್ಟು ಕಳಿಸ್ಕೊಟ್ಟಂತಹ ಮೆರವಣಿಗೆಯನ್ನ ನೆನೀತಾ ಕೇಳೋಣ. ನಿನ್ನ ಪ್ರೀತಿಯ ಬಳಗ ಬಂದೈತೆ, ಅಪ್ಪ ಕೈಯಿಂದ ಮಡಲಕ್ಕಿ ಬೇಡೈತೆ, 3 ಸುತ್ತು ನಿನ್ನ ಸುತ್ತಿ ನಿಂತೈತೆ, ನಿನಗೆ ಪೂಜೆಯ ಮಾಡಿ ಕಳಿಸೈತೆ. ಸ್ವಾಮಿಗೌಡ್ರೆ ಕಣ್ಣೀರ ಧಾರೆಯ ಹರಿಸೈತೆ, ನಿನ್ನ ಅಂತಿಮ ಯಾತ್ರೆಯ ನಡೆಸೈತೆ. ಸಾಗಿದೆಯ ಮನ ಈ ಬೇರು, ಜೊತೆಯಲ್ಲಿ ಬಳಗದ ಕಣ್ಣೀರು. ಸಾಗಿದೆಯ ಮನ ಈ ಬೇರು, ಜೊತೆಯಲ್ಲಿ ಬಳಗದ ಕಣ್ಣೀರು. ಸಾಗಿತಲ್ಲೋ ಮೆರವಣಿಗೆ ಅಂಚೆ ಮುತ್ತಳ್ಳಿಯ ಬೀದಿಯೊಳಗೆ. ಯಾರಪ್ಪ ಮೆರವಣಿಗೆ? ನಮ್ಮ ಸ್ವಾಮಿಗೌಡರ ಮೆರವಣಿಗೆ. 4 ಜನರ ಹೆಗಲಲ್ಲಿ ಅಂಚೆ ಮುತ್ತಳ್ಳಿಯ ಬೀದಿಲಿ. 4 ಜನರ ಹೆಗಲಲ್ಲಿ ಅಂಚೆ ಮುತ್ತಳ್ಳಿ ಬೀದಿಲಿ. ಯಾರಪ್ಪ ಮೆರವಣಿಗೆ? ಸ್ವಾಮಿಗೌಡರ ಮೆರವಣಿಗೆ. ಸಾಗಿತಲ್ಲೋ ಮೆರವಣಿಗೆ, ಇದು ಸಾಗಿದೆ ಯಮನಾಪುರದೊಳಗೆ. 4 ಜನರ ಹೆಗಲಲ್ಲಿ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಾನೆ ಸಾಗಿದ ಬೀದಿಯೊಳಗೆ. ಇದು ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಾನೆ ಸಾಗಿದ ಬೀದಿಯೊಳಗೆ. ಬಂಧು ಬಳಗ ಬಂದವರೇ ನಿಮಗೆ ಬಹಳ ಶೋಕ ಮಾಡವರೇ. ಅಪ್ಪ ಬಂಧು ಬಳಗ ಬಂದವರೇ ನಿಮಗೆ ಬಹಳ ಶೋಕ ಮಾಡವರೇ. 4 ಜನರ ಹೆಗಲಲ್ಲಿ ಅಂಚೆ ಮುತ್ತಳ್ಳಿ ಬೀದಿಲಿ.
ಹೂವಿನ ಮೆರವಣಿಗೆ ಇದು ಗುಂಪಾಗಿ ಸಾಗಿದೆ ಬೀದಿಯೊಳಗೆ. ಇದು ಸಂಪಿಗೆ ಹೂವಿನ ಮೆರವಣಿಗೆ ಗುಂಪಾಗಿ ಸಾಗಿದೆ ಬೀದಿಯೊಳಗೆ. ಸಾಗಿತಲ್ಲೋ ಮೆರವಣಿಗೆ ಅಂಚೆ ಮುತ್ತಳ್ಳಿಯ ಬೀದಿಯೊಳಗೆ. ಅಪ್ಪ ಯಾರದಪ್ಪ ಮೆರವಣಿಗೆ, ಸ್ವಾಮಿ ಗೌಡರ ಮೆರವಣಿಗೆ. ಸಾಗಿದೆ ಯಮನ ಈ ತೇರು, ಜತೆಯಲ್ಲಿ ಬಳಗದ ಕಣ್ಣೀರು. ನಿನ್ನಣ್ಣ ತಮ್ಮೀರು ಬಂದವರೇ, ಅಪ್ಪ ಹೆಗಲಲ್ಲಿ ಹೊತ್ತು ನಡೆದವರೇ. ನಿನ್ನಕ್ಕ ತಂಗೀರು ಬಂದವರೇ, ಅಪ್ಪ ತವ್ರ ಮನೆ ಬಳಗ ತಂದವರೇ. ಮೂರು ಸುತ್ತ ನಿನ್ನ ಸುತ್ತಿ ನಿಂತವರೇ, ನಿನಗೆ ಪೂಜೆಯ ಮಾಡಿ ಗೆಳತವರೇ. ಅಪ್ಪ ಮೂರು ಸುತ್ತ ನನ್ನ ಸುತ್ತಿ ನಿಂತವರೇ, ನಿನಗೆ ಪೂಜೆಯ ಮಾಡಿ ಗೆಳತವರೇ. 4 ಜನರ ಹೆಗಲಲ್ಲಿ ಅಂಚೆ ಮುತ್ತಳ್ಳಿ ಬೀರಿ. ಇದು ಪಲ್ಲಕ್ಕಿಯ ಮೆರವಣಿಗೆ ಮರಳಿ ಬಾರದು ಊರೊಳಗೆ. ಇದು ಪಲ್ಲಕ್ಕಿಯ ಮೆರವಣಿಗೆ ಮರಳಿ ಬಾರದು ಊರೊಳಗೆ. ಯಾರ ಸೇರುವ ಮೆರವಣಿಗೆ ಇದು ಸೇರಿದೆ ಯಮನಾಪುರದೊಳಗೆ. ಯಾರ ಸೇರುವ ಮೆರವಣಿಗೆ ಇದು ಸಾಗಿದೆ ಯಮನಾಪುರದೊಳಗೆ. 4 ಜನರ ಹೆಗಲಲ್ಲಿ ಅಂಚೆ ಮುತ್ತಳ್ಳಿ ಬೀರಿಲಿ. ಯಾರಪ್ಪ ಮೆರವಣಿಗೆ, ಸ್ವಾಮಿ ಗೌಡರ ಮೆರವಣಿಗೆ. ಸಾಗಿತಲ್ಲೋ ಮೆರವಣಿಗೆ ಇದು ಸಾಗಿದೆ ಯಮನಾಪುರದೊಳಗೆ. 4 ಜನರ ಹೆಗಲಲ್ಲಿ ಇಂದಿರಾರಮಣ ಗೋವಿಂದ ಗೋವಿಂದ, ಆಂಜನೇಯ ವರದ ಗೋವಿಂದ ಗೋವಿಂದ. ನಿನ್ನ ನಂಬಿದ ಬಳಗ ಎಚ್ಚೊಕ್ಕಲಾಗಲಿ ಗೋವಿಂದ ಗೋವಿಂದ. ಸ್ವಾಮಿ ಗೌರಿಯ ವೈಕುಂಠ ಸ್ಥಿರವಾಗಲಿ ಗೋವಿಂದ ಗೋವಿಂದ. ಜಯ ಹರ ನಮ ಪಾರ್ವತಿ ಪದ ಹರ ಹರ ಮಹಾದೇವ ಶಿವ ಶಂಭೋ. ಹೌದು, ಗೋವಿಂದ 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 ಅಂತೇಳಿ ಗೋವಿಂದನ ಸ್ಮರಣೆಯನ್ನ ಮಾಡ್ತಾ ಭಕ್ತಿಯಿಂದ ಭಗವಂತನನ್ನ ಸೇರಿಕೊಳ್ಳಿ ಅಂತೇಳಿ. ಯಾಕೆಂದ್ರೆ ಇದ್ದಾಗ ವ್ಯಕ್ತಿಗಳ ಮಹತ್ವ ನಮಗೆ ಗೊತ್ತಾಗೋದಿಲ್ಲ. ಕಳ್ಕೊಂಡಾಗಲೇ ವಸ್ತುಗಳ ಬೆಲೆ, ವ್ಯಕ್ತಿಗಳ ಬೆಲೆ ನಮಗ್ ತಿಳಿಬೇಕಾದ್ರೆ ಅಟಿಭಾಗದಲ್ಲಿ ಕುಂತ್ಕೊಂಡು ಅಪ್ಪನೋ ಅವನೋ ಕುಂತ್ಕೊಂಡು ಮಾತನಾಡ್ತಾ ಇರ್ತಾರೆ. ಮಗ ಹುಲ್ಲು ಸೊಪ್ಪು ನೋಡ್ರೋ, ಏನಾಯ್ತು ನೋಡ್ರೋ, ಅಟ್ಟಿ ಕಡಿಗೆ ನೋಡ್ರೋ, ಗದ್ದೆ ನೋಡ್ರೋ ಅಂತ ಹೇಳ್ತಾ ಇರ್ತಾರೆ. ನಾವಂತೀವಿ ಸುಮ್ಮ ಕೂತ್ಗಳಿಗೆ ಹಾಕಿಲ್ವಾ, ಅಲ್ಲ ಉಂಡ್ಬಿಟ್ಟು ಸುಮ್ಮ ಕೂತ್ಗಳಿಗೆ ಹಾಕಿಲ್ವಾ, ಹೆಂಗ ನಾವು ಮಾಡ್ಕೊತೀವಪ್ಪ ಅಂದ್ಬಿಟ್ಟು ತಿರಿಕೊಂಡು ಹೊಂಟೋಗ್ಬಿಡ್ತೀವಿ. ಆದ್ರೆ ಯಾವಾಗ ಅನ್ನಿಸ್ತದೆ ಅಂತ ಅಂದ್ರೆ ನೆನಪುಗಳ ಕಾಡಕ್ ಶುರು ಮಾಡ್ತದಂತೆ. ಕುಂತ್ಕೊಂಡು ಹೇಳ್ತಿದ್ದ ಜಾಗ ಖಾಲಿ ಇರ್ತದಲ್ಲ, ಅವಾಗ ಮನಸ್ಸೊಳಗಡೆ ಆ ನೆನಪಿನ ಚಿಗುರು ಕಾವಲೊಡೆದು ಕಲ್ಪನೆಯಾಗಿ ತಲೆ ಒಳಗೆ ಬರ್ತದಂತೆ. ನಮ್ಮಪ್ಪ ಹೆಂಗಾರ ಬೈಕಂದಿರ್ಲಿ, ಅಟಿಭಾಗದಲ್ಲಿ ಕುಂತಿದ್ರು ಸಾಕಾಗಿತ್ತಲ್ಲ, ನಮ್ಮವ್ವ ಏನಾರ ಬೈದಿರ್ಲಿ ಅಟಿತಾವ್ ಸಾಕಾಗಿತ್ತಲ್ಲ ಅಂತ. ಯಾಕೆಂದ್ರೆ ಎಲ್ಲಾರ ಹೋಗ್ಬೇಕಾದ್ರೆ ಅಟಿತಾವ್ ಅಪ್ಪವನೇ ಕನೋ ಓಳೆ ಕನೋ ಧೈರ್ಯ ಇರ್ತಿತ್ತು. ಎಲ್ಲ ಓಡ್ ಬಂದದೆ, ತಡೆ ಒಂದ್ ಅರ್ಧ ಗಂಟೆ ಲೇಟಾಗಿ ಹೋಗದ ಬಿಡು, ಮನೆ ತಾವ್ ನಮ್ಮ ಅಪ್ಪವನೆಲ್ಲ ನಮ್ಮ ಓಳೆಲ್ಲ ಅಂತ ಸಮಾಧಾನ ಇತ್ತಂತೆ. ಅವ್ರಿಲ್ಲ ಅಂತಂದಾಗ ಎಲ್ಲಿಗೆ ಹೋಗಿದ್ರು ನಾವೇ ಓಡ್ ಬರ್ಬೇಕಲ್ಲ ಮನೆ ಬಾಗಿಲಿಗೆ. ಅವಾಗ ಅನ್ನಿಸ್ತದಂತೆ ನೆನಪುಗಳು ಕಾಡಕ್ ಶುರು ಮಾಡ್ತದಂತೆ. ಅವಾಗ
ಯಾರೂ ಸಹ ಇರೋಕ್ಕಾಗೋದಿಲ್ಲ ಅಂತೇಳಿ. ನೆನಪುಗಳು ಕಾಡಿದ್ರೆ ಆ ನೆನಪಿನ ಬುದ್ಧಿ ಖಂಡಿತವಾಗ್ಲೂ ಆ ಬುದ್ಧಿ ಮಾತ್ರ ನಮ್ಮೊಟ್ಟಿಗಿರ್ತದೆ, ವ್ಯಕ್ತಿ ನಮ್ಮ ಜೊತೆಗೆ ಇರೋದಿಲ್ಲ ಅಂತೇಳಿ. ಹಾಗಾಗಿ ಇವತ್ತು ಸ್ವಾಮಿಗೌಡರು ಸಹ ಅಂತ ನೆನಪುಗಳನ್ನ ಇವತ್ತು ನಮ್ಮೊಟ್ಟಿಗೆ ಬಿತ್ತಿ ಮಕ್ಕಳಿಗೆಲ್ಲ ಬದುಕನ್ನು ಕಟ್ಟುವ ಬರದಲ್ಲಿ ಇಡೀ ತನ್ನ ಸರ್ವಸ್ವವನ್ನೂ ಸಹ ದಾರಿಯನ್ನ ಎರೆದು, ಯಾತಕ್ಕೆ ಅಂತಂದ್ರೆ ತಾಯಿ ಅನ್ನಿಸ್ಕೊಂಡಂತಕ್ಕಂಥವಳು ತನ್ನ ಸೊಂಟದ ಮೇಲೆ ಮಗುವನ್ನ ಕೂರಿಸ್ಕೊಂಡು 9 ತಿಂಗಳು ಲಾಲನೆ ಪಾಲನೆಯನ್ನ ಮಾಡಿ ಭೂಮಿ ಮೇಲೆ ತಂದು ಕೊಟ್ಟರೆ, ತಂದೆ ಅನ್ನಿಸ್ಕೊಂಡನು ತನ್ನ ಹೆಗಲ ಮೇಲೆ ಕುಂತ್ಕೊಂಡು ಅದನ್ನ 90 ವರ್ಷಗಳ ಕಾಲ ಕಾಪಿಟ್ಟು ಕಾಪಾಡುವಾಗೆ ಬದುಕನ್ನ ಕಟ್ಟಿಕೊಡ್ತಾನಂತೆ. ತಂದೆ ತಾಯಿ ಇಬ್ಬರ ಶ್ರಮವೂ ಸಹ ಅವಿರತ ಅಂತೇಳಿ. ಯಾತಕ್ಕೆ ಅಂತ ಅಂದ್ರೆ ಯಾರ ಋಣವನ್ನು ಬೇಕಾದ್ರೂ ತೀರಿಸಬಹುದು, ತಂದೆ ತಾಯಿಗಳ ಋಣವನ್ನು ತೀರ್ಸಲಿಕ್ಕೆ ನಮ್ಮ ಕೈಲಿ ಯಾರ ಕೈಲೂ ಸಾಧ್ಯ ಇಲ್ಲ. ಅದರಲ್ಲೂ ಮಾತೃ ಋಣ ಅಂದ್ರೆ ತಾಯಿ ಋಣವನ್ನ ತೀರ್ಸಲಿಕ್ಕೆ ನಮ್ಮ ಕೈಲಿ ಯಾರ ಕೈಲೂ ಸಹ ಸಾಧ್ಯವಿಲ್ವಂತೆ. ಇವತ್ತು ಅದಕ್ಕೋಸ್ಕರವಾಗಿನೇ ಸ್ವಾಮಿಗೌಡರ ಕುಟುಂಬ ವರ್ಗದವರೆಲ್ಲರೂ ಸಹ ಬಂದು ಇವತ್ತಿನ ದಿವಸ ಆ ಭಗವಂತನನ್ನ ಕೊಂಡಾಡ್ತಾ ಅವರ ಆತ್ಮಕ್ಕೆ ಸದ್ಗತಿಯನ್ನ ಕೊಡ್ಲಿ ಅಂತ ಹೇಳಿ ಹಲವಾರು ಗೀತೆಗಳನ್ನ ಸಾದರ ಪಡಿಸೋಣ. ತಾವು ಎಲ್ಲರೂ ಸಹ ಇಲ್ಲಿ ಕುಳಿತಿರತಕ್ಕಂಥವ್ರು ಗೋವಿಂದ 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 ಅಂತ. ಯಾಕೆಂದ್ರೆ ಇವತ್ತು ಗೋವಿಂದ ಅಂತಲೇಬೇಕು, ಪ್ರತಿಯೊಬ್ಬರು ಗೋವಿಂದ ಅಂತೇಳಿ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ದಯಮಾಡಿ ಎಲ್ಲರೂ ಸಹ ನಮ್ಮೊಟ್ಟಿಗೆ ನೀವೂ ಸಹ ಗೋವಿಂದ 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 ಅಂತ ಹೇಳೋಣ ಅಂತ ಹೇಳ್ತಾ. ಧನುಷು ಗೋವಿಂದ ಅಂದ್ರೇನಪ್ಪ? ಧನುಷು ಗೋವಿಂದ ಅಂದ್ರೇನು? ಧನುಷ್ ಬೈಕತ್ತವನ ಎಲ್ಲೆಲ್ಲ ಕುಂತ್ಕೊಂಡಕ್ಕ ನಮ್ಮ ಮುಂದೆಗಡೆ ನಾನು ನನ್ನೇ ಕೇಳ್ತಾರಲ್ಲ ಎಲ್ಲದಕ್ಕೂ ಅಂತ ಅನ್ಕೊಂಡಿದ್ದೆ. ಬೈಕತ್ತವನ ಅಲ್ವ ಧನುಷು? ಇಲ್ಲ ಸುಮ್ನಂಗಂತ ಅಂದಕ್ಕನಪ್ಪ. ನೀನ್ ಎದ್ದೋಬೇಡ ಯಾವ್ದೇ ಕಾರಣಕ್ಕೂ. ನಿನ್ ಪಕ್ಕದಲ್ಲಿರೋ ನೋಡು ಆಲೆ ಅವನು ಹೇಳ್ತಾವನೆ, ನಿನ್ನ ಹೆಸರು ಹೇಳಿದ್ಮೇಲೆ ನನ್ನ ಹೆಸರು ಕೇಳಿಬಿಟ್ರು ನಾನು ತರ ಈಗಲೇ ಊಟ ಬಿಡ್ತೀನಿ ಅಂತ ಅಂದ್ಬಿಟ್ಟು ಏನೋ ಇರ್ಲಿ. ಗೋವಿಂದ ಅಂದ್ರೆ ಇನ್ನೇನವಿಲ್ಲ, ಅವ ಘೋರವಾದಂತಹ ವಿಪತ್ತನ್ನ ದಮನ ಮಾಡತಕ್ಕಂಥ ಭಗವಂತನ ನಾಮಸ್ಮರಣೆ ಗೋವಿಂದ. ಬೆಳಗಿನಿಂದ ಸಂಜೆ ತನಕನೂ ಸಹ ಗೊತ್ತಿತ್ತೋ ಗೊತ್ತಿಲ್ಲದೇನೋ ಹಲವಾರು ಪಾಪಕರ್ಮಗಳನ್ನ ಮಾಡಿದ್ರೆ ಒಂದು ಬಾರಿ ಗೋವಿಂದ ಅಂದ್ರೆ ಸಾಕಂತೆ ಎಲ್ಲವನ್ನ ಭಗವಂತ ಕಳೀತಾನೆ ಅಂತೇಳಿ. ಇಂದು ಶ್ರಾವಣ ಶನಿವಾರದಂದು ಗೋವಿಂದನ ಸ್ಮರಣೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರೂ ಸಹ ನಮ್ಮೊಟ್ಟಿಗೆ ನೀವೂ ಸಹ ಗೋವಿಂದ 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 ಅಂತೇಳಿ ಗೋವಿಂದನ ಸ್ಮರಣೆಯನ್ನು ಮಾಡೋಣ ಅಂತ ಹೇಳ್ತಾ ಸಪ್ತಗಿರಿ ವಾಸ ವೆಂಕಟಾಚಲಗಿರಿಯ ಶ್ರೀಮನ್ನಾರಾಯಣನ ವೈಭವವನ್ನು ಕೊಂಡಾಡ್ತಕ್ಕಂತಹ ಒಂದು ಜನಪ್ರಿಯವಾದಂತಹ ಗೀತೆಯೊಂದಿಗೆ ಕೇಳೋಣ. ಶ್ರೀನಿವಾಸ ಕಲ್ಯಾಣ ಚಿತ್ರದ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಸ್ವಾಮಿಗೌಡರಿಗೆ ಭಗವಂತನ ಕೃಪಾಶೀರ್ವಾದ ಸಿಗಲಿ ಅಂತೇಳಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಕೇಳೋಣ. ಪ್ರಭುಜಿ ಬಾಲಾಜಿ ತಿರುಪತಿ ವಾಸ ನಮೋ ಶ್ರೀನಿವಾಸ ಪುರೆಯೋ ಪಾಪ ವಿನಾಶ ಶ್ರೀಶ ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ. ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ. ಅಂಜನಾದ್ರಿವಾಸ ಗೋವಿಂದ ಗೋವಿಂದ, ಆನಂದಾದ್ರಿವಾಸ ಗೋವಿಂದ ಗೋವಿಂದ, ಬಾಲಾಜಿ ಬಾಲಾಜಿ. ತಂದೆಯು ನೀನೇ ತಾಯಿಯು ನೀನೇ, ನಂಬಿದ ಭಕ್ತರ ಬಂಧುವು ನೀನೇ. ತಂದೆಯು ನೀನೇ ತಾಯಿಯು ನೀನೇ, ನಂಬಿದ ಭಕ್ತರ ಬಂಧುವು ನೀನೇ. ಸುಂದರ ನಯನ ಚಂದಿರವದನ ಸಲಹೋ ವೆಂಕಟರಮಣ. ಸುಂದರ ನಯನ ಚಂದಿರವದನ ಸಲಹೋ ವೆಂಕಟರಮಣ. ತೋರೋ ಪಾವನ ಚರಣ ಸ್ವಾಮಿ.
ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ನೀಲಾದ್ರಿವಾಸ ಗೋವಿಂದ ಗೋವಿಂದ ಗರುಡಾದ್ರಿವಾಸ ಗೋವಿಂದ ಗೋವಿಂದ ಮೇಲುಕೋಟೆ ವಾಸ ಗೋವಿಂದ ಗೋವಿಂದ ಬಾಲಾಜಿ ಬಾಲಾಜಿ ದಾಸನ ಮೇಲೆ ಏನಿ ಕೋಪ ಕರಗದೆ ಇನ್ನು ನಾ ಮಾಡಿದ ಪಾಪ ದಾಸನ ಮೇಲೆ ಏನಿ ಕೋಪ ಕರಗದೆ ಇನ್ನು ನಾ ಮಾಡಿದ ಪಾಪ ನಿನ್ನನ್ನು ಕಾಣದ ಕಣ್ಣುಗಳೇ ಪೂಜಿಸದ ಕೈಗಳೇ ಶೋಕದ ಬಾಳಿನೇಗೆ ವ್ಯರ್ಥದ ಜನ್ಮವಿದೇಕೆ ಸ್ವಾಮಿ ಸೇರುವೆ ನಾನಿನ್ನ ಪಾದವಿಂದ ಪರೆದು ಕರುನಾಳು ಹೇ ಗೋವಿಂದ ಸೇರುವೆ ನಾನಿನ್ನ ಪಾದವಿಂದ ಪರೆದು ಕರುನಾಳು ಹೇ ಗೋವಿಂದ ಶೇಷಾದ್ರಿವಾ